ಹೇಟರ್ಸ್ಗಳಿಗೆ ಮೀಟರ್ ಬಡ್ಡಿ ಕೊಟ್ಟೆ ಕೊಡ್ತಾನೆ, ಡೌಟೇ ಇಲ್ಲ ಚಿನ್ನ CM ಆದ್ರೂ ಆಗ್ತಾನೆ. ಇಷ್ಟಪಟ್ಟು ಬೆಳೆದ ಸ್ವಂತ ಬ್ರ್ಯಾಂಡು ಕಣೋ, ಕಷ್ಟಪಟ್ಟು ಬೆಳೆದ ಸ್ವಂತ ಬ್ರ್ಯಾಂಡು ಕಣೋ, ಇಷ್ಟಪಟ್ಟು ಕೂಗೋ ಸೌಂಡು ಜಾಸ್ತಿ ಕಣೋ, ಇಷ್ಟಪಟ್ಟು ಕೂಗೋ ಸೌಂಡು ಜಾಸ್ತಿ ಕಣೋ. ಈಗೇನು ತಮಿಳುನಾಡಲ್ಲಿ ವಿಜಯ್ ಅವರು ಜಯಶೀಲರಾಗಿ CM ಆದ್ರು. ಸೊ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಯಾವ ನಟರಿಗೆ ಆ ಒಂದು ಕೆಪಾಸಿಟಿ ಇದೆ, ಯಾರಿಗೆ ಅಷ್ಟು ಸರ್? ನೀವು ಡಿ.ಬಾಸ್ ಅವ್ರು ಏನಾದ್ರು ರಾಜಕೀಯಕ್ಕೆ ಬರ್ಬೋದಾ, ಬರ್ತಾರೆ ಅಂತ ಅನ್ಸುತ್ತಾ, ಅಥವಾ ಬಂದ್ರೆ ಏನಾಗ್ಬೋದು? ಬರ್ತಾರೆ ಸರ್, ಅವ್ರಿಗೆ ಆ ಶಕ್ತಿ ಪವರ್ ಇದೆ ಸರ್. ಅವ್ರಿಗೆ ನಿಜವಾಗ್ಲೂ ಆ ಶಕ್ತಿ ಪವರ್ ಡಿ.ಬಾಸ್ಗೆ ಇದೆ ಸರ್. ಓಕೆ, ನೀವು ಅಭಿಮಾನಿಗೆ ಏನ್ ಬಯಸ್ತೀರಾ? ಅವ್ರು ಬರ್ಬೇಕಾ ಅಥವಾ ಡೈರೆಕ್ಟ್ ಇಲ್ಲೇ ಸಿನಿಮಾದಲ್ಲಿ ಇಟ್ಕೊಂಡು? ನಾನು ಇವತ್ತು ಕಲಾವಿದನಾಗಿ ಹೇಳ್ತೀನಿ ಸರ್, ಅವರು ಫಸ್ಟು ಆಚೆ ಬಂದು ಅವರ ಒಂದು ಕುಟುಂಬದ ಜೊತೆ ನೆಮ್ಮದಿಯಾಗಿದ್ದು ಮತ್ತೆ ಈ ಒಂದು ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಂಡು ಹೋಗ್ಲಿ ಅಂತೇಳಿ ನಾನು ಇಷ್ಟಪಡ್ತೀನಿ. ಜನಗಳ ಆಸೆ ಪಟ್ಟರೆ ದೊಡ್ಡದಲ್ಲ ಸರ್, ಅವ್ರಿಗೆ ಅಭಿಮಾನದ ಬಳಗ ದೊಡ್ಡದಿದೆ, ಅದೇನು ದೊಡ್ಡ ವಿಷಯ ಅಲ್ಲ ಸರ್. ಯಾಕಂದರೆ ಈಗ ಈ ಹಿಂದೆ ನೀವು ನೋಡಿದ್ದೀರಿ, ಸುಮಲತಾ ಮೇಡಮ್ ಪರ ನಿಂತಿದ್ರು ಮಂಡ್ಯದಲ್ಲಿ, ಯಾವ ರೀತಿ ಅಬ್ರ ಶುರುವಾಯ್ತು ಅಂತ ಗೊತ್ತು. ಸೊ ಅವರಿಗೆ ಆ ಒಂದು ಪವರ್ ಇದೆ ಸರ್, ಅವರಿಗೆ ಡಿ.ಬಾಸ್ ಅವ್ರಿಗೂ ಆ ಪವರ್ ಇದೆ ಸರ್. ಸರ್, ಈಗ ರಾಜಕೀಯಕ್ಕೆ ಬಂದರೆ ನೀವು ಹೇಳಿದ್ರಿ ಒಬ್ಬ ಕಲಾವಿದನಾಗಿ ಇಂಡಸ್ಟ್ರಿನಲ್ಲಿ ಬಂದು ಅವ್ರು ಹೊರಗಡೆ ಬಂದು ಈ ಸಿನಿಮಾಗಳನ್ನ ಮಾಡಬೇಕು ಅನ್ನೋದು. ಎಸ್ಪೆಷಲಿ ಎಷ್ಟೋ ಜನ ಈಗ ಲಾಸ್ ಆಗಿದೆಯಾ ಇಂಡಸ್ಟ್ರಿಗೆ. ಕೆಲವು ನಿರ್ದೇಶಕರನ್ನೆಲ್ಲ ಮಾತಾಡಿಸಿದಾಗ ಎಸ್ ನಾರಾಯಣ್ ಸರ್ ಹೇಳಿದ್ರು ಬರಲೇಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಇಂಡಸ್ಟ್ರಿಗೆ ಆ ಥರ ಒಬ್ಬ ನಟ ಬೇಕು, ಕನ್ನಡಕ್ಕಾಗೇನೆ ನಾನು ಸಿನಿಮಾ ಮಾಡಬೇಕು ಅಂತ ಏಕೈಕ ನಟ ಅಂದ್ರೆ ಅದು ಡಿ.ಬಾಸ್ ದರ್ಶನ್ ಅವರು. ಆ ನಟ ಬರಲೇಬೇಕು ಅಂತ ಎಸ್ ನಾರಾಯಣ್ ಸಹ ಹೇಳ್ತಾರೆ. ಸೊ ಅವ್ರು ಇಲ್ಲದೆ ಇರೋದು ಏನಾದ್ರು ಲಾಸ್ ಅಂತ ಅನ್ಸುತ್ತೆ ಸರ್? ಖಂಡಿತವಾಗಿಯೂ ಲಾಸ್ ಇದೆ ಇಂಡಸ್ಟ್ರಿ. ಇವತ್ತು ನೋಡಿ ಸರ್, ಎಷ್ಟೋ ಥಿಯೇಟ್ರ್ಗಳು ಇವತ್ತು ಅದೇನೋ ಸರ್, ಅದು ಅವ್ರದ್ದು ಒಂದು ಅವರಲ್ಲಿ ಅದು ಏನು ಪವರೋ ಗೊತ್ತಿಲ್ಲ, ಆ ಥಿಯೇಟ್ರ್ಗಳ ಕಳೆನೇ ಬೇರೆ ಇರುತ್ತೆ ಸರ್. ಅವರು ಸಿನಿಮಾ ರಿಲೀಸು ಅಂದರೆ ಆ ಥಿಯೇಟ್ರ್ಗಳ ಕಳೆನೇ ಬೇರೆ ಇರುತ್ತೆ. ಈಗ ಮೊನ್ನೆ ಡೆವಿಲ್ದು ನೀವು ನೋಡಿದ್ರಿ ಎಷ್ಟು ಅಬ್ಬರ ಇತ್ತು ಅಂತೇಳಿ. ಬಟ್ ನೋವಿನ ಸಂಗತಿ ಒಳಗಡೆ ಇದ್ದಾರಲ್ಲ, ಆ ಒಂದು ನೋವಿನ ಸಂಗತಿಯಲ್ಲಿ ಕೂಡ ಅಷ್ಟು ಸೆಲೆಬ್ರೇಷನ್ ಮಾಡಿದ್ರು ನೋಡಿ. ಈ ಸರಿ ಬರ್ತ್ಡೇ ಕೂಡ ಸರ್, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಬೇರೆ ಲೆವೆಲ್ ಮಾಡ್ತಾರೆ ಬರ್ತ್ಡೇ ನೋಡಿ. ಈ ಸರಿ ಅಷ್ಟೊಂದು ನೋಡಿ, ಅವರೆಲ್ಲೋ ಇದ್ದು ಸರ್, ಯಾರು ಹೇಳ್ತಾರೆ ಸರ್, ಎಷ್ಟೋ ಜನ ಸ್ವಂತ ದುಡ್ಡು ಖರ್ಚು ಮಾಡಿ ಮಾಡ್ತಾರೆ ಸರ್. ಅವ್ರು ಒಂದೇ ಒಂದು ಕರೆ ಕೊಟ್ಟರೆ, ಬಿಸಿಲುಗಾಲದಲ್ಲಿ ನೋಡಿ ಒಂದು ಎಂಥ ಮಾತು ಹೇಳ್ತಾರೆ ಅವರು, ನೋಡ್ರಯ್ಯ ಮನೆ ಮುಂದೆ ನೀರಿಡ್ರಿ, ನಾವೇನೋ ಮಾತು ಬರ್ತವೆ, ನಾವು ಇಸ್ಕೊಂಡು ಏನೋ ಕುಡಿತೀವಿ, ಪ್ರಾಣಿ ಪಕ್ಷಿಗಳಿಗೋಸ್ಕರ ನೀರಿಡ್ರಿ ಅಂತ ಹೇಳ್ತಾರೆ. ಸೊ ಕೊರೋನಾ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಪ್ರಾಣಿಗಳ ಬಗ್ಗೆ ದನಿ ಎತ್ತಿದ್ರು. ಸೊ ಒಂದಷ್ಟು ಒಳ್ಳೆ ಕಾರ್ಯಗಳಿದೆ ಸರ್, ಅಡಾಪ್ಟ್ ಮಾಡಿಕೊಂಡ್ರು, ಎಂತೆಂಥ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂದರೆ ಅದನ್ನು ಸರ್. ಬರ್ತ್ಡೇಗೆ ನನಗೆ ಬೊಕ್ಕೆ ಎಲ್ಲ ತರಬೇಡಿ ಅಂತ ಹೇಳಿದಕ್ಕೆ ಸಿದ್ಧಗಂಗಾ ಮಠಕ್ಕೆ ಎಷ್ಟೋ ಕ್ವಿಂಟಲ್ ಅಕ್ಕಿ ರೇಷನ್ ಹೋಯ್ತು, ಎಷ್ಟೋ ಜನ ದಾಸೋಹ ನಡೀತು ನೋಡಿ. ಇವೆಲ್ಲ ತುಂಬ ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ ಸರ್. ಬಟ್ ಇವಾಗಲೂ ನನಗೊಂದು ವಿಷಯ ಗೊತ್ತಾಯ್ತು, ನಾವು ಬಂದು ಯಾವುದೋ ಒಂದು ಅನಾಥಾಶ್ರಮಕ್ಕೆ ಅವರ ಅಭಿಮಾನಿಗಳು ಇಟಿಐ ಸಿಮೆಂಟು ಕೊಟ್ರಂತೆ. ಹೌದು, ಅಂದ್ರೆ ಅವ್ರು ಜೈಲಲ್ಲಿ ಇದ್ದಾರೆ, ಅವರು ಹೊರಗಡೆ ಇದ್ದಾರೆ, ಬಟ್ ಅಭಿಮಾನಿಗಳು ಸಹಾಯ ಮಾಡ್ತಾ ಇದ್ದಾರೆ. ಖಂಡಿತ ಅವ್ರ ಹೆಸರಲ್ಲಿ. ಖಂಡಿತ ಓಕೆ ಸರ್. ಅವ್ರೊಂದು ಮಾತು ಹೇಳಿದರು ಸರ್, ನಾನು ಪಕ್ಷ ನೋಡಿ ಸಪೋರ್ಟ್ ಮಾಡಲ್ಲ, ವ್ಯಕ್ತಿ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತೇಳಿ. ಅವರು ಇವತ್ತು ಅದೇ ಎಲ್ಲೋ ಮುಳುವಾಯ್ತಾ ಅಂತ ಅನ್ಸುತ್ತೆ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಯಾರು ಸಪೋರ್ಟ್ ಮಾಡೋಕೆ ಬರ್ಲಿಲ್ವಲ್ಲ ಅದಕ್ಕೆ? ಹಾಂ ಸರ್, ಇಲ್ಲ ಅದೇ ಹೇಳ್ತೀನಲ್ಲ ಸರ್, ಒಳ್ಳೇದನ್ನ ಪರೀಕ್ಷೆ ಮಾಡ್ತಾನೆ ಭಗವಂತ. ಅದು ನೋಡಿ ಸರ್, ನಾನು ಹೇಳಲ್ಲ, ಆಚೆ ಬಂದಮೇಲೆ ನೋಡಿ ಅದು ಯಾವ ಥರ ಒಂದು ಹೊಸ ಇತಿಹಾಸ ಸೃಷ್ಟಿಯಾಗುತ್ತೆ ನೋಡಿ. ಅಷ್ಟೊಂದು ಪವರ್ ಅವ್ರಿಗಿದೆ ಸರ್, ಆ ಹೆಸರಿಗಿದೆ, ಆ ಡಿ.ಬಾಸ್ ಅನ್ನೋ ಒಂದು ಹೆಸರಿಗೆ ಆ ಪವರ್ ಇದೆ ಸರ್. ಸರ್, ನಾನು ರೀಸೆಂಟಾಗಿ ನೋಡಿದೆ, ರಾಜಕೀಯಕ್ಕೆ ಬಂದರೆ ಒಂದು ಸಾಂಗ್ ಬರ್ದಿದ್ದಾರೆ ರಾಜಕೀಯದ ವಿಚಾರದಲ್ಲಿ. ಸರ್, ಸೊ ಹೇಳ್ಬೋದು ಅದನ್ನು? ಅದೇ ಹೇಟರ್ಸ್ಗಳಿಗೆ ಮೀಟರ್ ಬಡ್ಡಿ ಕೊಟ್ಟೆ ಕೊಡ್ತಾನೆ, ಡೌಟೇ ಇಲ್ಲ ಚಿನ್ನ CM ಆದ್ರೂ ಆಗ್ತಾನೆ. ಇಷ್ಟಪಟ್ಟು ಬೆಳೆದ ಸ್ವಂತ ಬ್ರ್ಯಾಂಡು ಕಣೋ, ಕಷ್ಟಪಟ್ಟು ಬೆಳೆದ ಸ್ವಂತ ಬ್ರ್ಯಾಂಡು ಕಣೋ, ಇಷ್ಟಪಟ್ಟು ಕೂಗೋ ಸೌಂಡು ಜಾಸ್ತಿ ಕಣೋ, ಇಷ್ಟಪಟ್ಟು ಕೂಗೋ ಸೌಂಡು ಜಾಸ್ತಿ ಕಣೋ. ಓಕೆ ಸರ್, ತುಂಬ ಅದ್ಭುತವಾಗಿ ಹೇಳಿದ್ರೆ. 54ನೇ ಸಾಂಗ್, 54 ಸಾಂಗ್ ಬರೆದ್ರೆ ಸುಮ್ಮನೆ ತಮಾಷೆ ಅಲ್ಲ, ಒಳ್ಳೆ ಇದು ಒಳ್ಳೆ ಬೆಟ್ಟದ ಖಂಡಿತ. 55ನೇ ಸಾಂಗು ಒಂದು ಇತಿಹಾಸ ಆಗಬೇಕು, ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಸರ್. ನಾನು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ಡಿ.ಬಾಸ್ ಅವರಿಗೆ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲೇಬೇಕು, ಒಳ್ಳೆಯದಾಗೇ ಆಗುತ್ತೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇಲಿದೆ. ಒಂದು ಕೆಟ್ಟ ಗಳಿಗೆಯಲ್ಲಿ ಏನೋ ಒಂದು ಸನ್ನಿವೇಶ ನಡೆದಿದೆ, ಅದನ್ನು ದಾಟಿ ಬಂದು ಮತ್ತೆ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳ ಜೊತೆ ಅವರು ಬೆರೀತಾರೆ.
ಮತ್ತೆ ಬೆಳ್ಳಿ ತೆರಲಿ ಅವರು ರಾರಾಜಿಸ್ತಾರೆ ಅಂತೇಳಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್. ಓಕೆ ಸರ್, ನಿಮಗೂ ಒಳ್ಳೆ ಕೆರಿಯರ್ ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಒಳ್ಳೊಳ್ಳೆ ನಿರ್ದೇಶನ ಸಿಗಲಿ. ನೆಕ್ಸ್ಟ್ ಡಿ ಬಾಸ್ ಅವ್ರ ಜೊತೆ ಏನಾದರೂ ಒಂದು ಅಭಿನಯನೋ ಅಥವಾ ಒಂದು ಲಿರಿಕ್ಸ್ ಸಾಂಗ್ ಏನೋ ಒಂದು ಅವಕಾಶ ಸಿಗಲಿ. ಆಗಲಿ ಸರ್, ಆಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.